ಸಿದ್ಧಾರೂಢರಿಗೆ ಶ್ರೀ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾ ವೇದಿಕೆಯ ಮೇಲಿರುವಂಥ ಎಲ್ಲ ಪೂಜ್ಯರಿಗೆ, ಸಾಧ್ವೀಜಿಯವರಿಗೆ ಶ್ರೀ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾ, ಆದರಣೀಯ ಎಲ್ಲ ಹಿರಿಯರೇ, ಆತ್ಮೀಯ ಬಂಧುಗಳೇ, ತಾಯಂದಿರೇ, ಪತ್ರಕರ್ತ ಬಂಧುಗಳೇ, ಆರಕ್ಷಕ ಬಂಧುಗಳೇ, ಸಾಕಷ್ಟು ವಿಷಯ ವಿಚಾರಗಳನ್ನ, ಘಟನೆಗಳನ್ನ ನಾವು ಕೇಳಿದ್ದೀವಿ. ಇನ್ನು ಜಾಸ್ತಿ ವಿಷಯ ಹೇಳುವಂತಹದ್ದೇನಿಲ್ಲ. ತ್ರಿಶೂಲ ಕೈಯಲ್ಲಿ ಹಿಡ್ಕೊಂಡು ಒಂದು ಪ್ರತಿಜ್ಞೆಯನ್ನ ಮಾಡುವಂತಹದ್ದು ಈಗ ಅದು ಒಂದಿಗೆ. ತ್ರಿಶೂಲ್ ಮನೆ ಒಳಗಡೆಗೆ ಪೂಜಾ ಗೃಹದಲ್ಲಿ ದೇವರ ಮನೆಯಲ್ಲಿ ಇಡೋಗೋಸ್ಕರ ಅಲ್ಲ, ಪೂಜೆ ಮಾಡೋಗೋಸ್ಕರ ಅಲ್ಲ, ಅದಕ್ಕೆ ವಿಭೂತಿ ಕುಂಕುಮ ಹಚ್ಚಿ ಇಡುವಗೋಸ್ಕರ ಅಲ್ಲ. ನಮ್ಮ ಎಲ್ಲರ ಕೈಯಲ್ಲಿ ಕೊರಳಲ್ಲಿ ಇರುವಂತಹ ವ್ಯಾನಿಟಿ ಬ್ಯಾಗ್ ನಲ್ಲಿ ಇದನ್ನ ಇಡಬೇಕು. ಅದಕ್ಕೋಸ್ಕರ ಇದನ್ನ ಮಾಡಿದ್ದೇವೆ ಅಂತ ನೆನಪಿಟ್ಕೊಳ್ಳಿ. ಯಾಕೆ ಇಷ್ಟೆಲ್ಲ ಆತಂಕ, ಇಷ್ಟೆಲ್ಲ ಭಯ? 2000 ಉತ್ತರಾಖಂಡದಿಂದ ನೋಡಿ ಇಲ್ಲಿ ಬಂದಿದ್ದಾರೆ ನಮಗೋಸ್ಕರ, ಹಿಂದೂಸ್ತಾನಿಗೋಸ್ಕರ, ಹಿಂದೂ ಹೆಣ್ಣು ಮಕ್ಕಳ ಸುರಕ್ಷತೆಗೋಸ್ಕರ. ಭವ್ಯ ಗೌಡರು ಬೆಂಗಳೂರಿಂದ ಬಂದರು. ಸಾತ್ವೀಜಿಯವರು ಅತ್ಯಂತ ಶಾಂತ ರೀತಿಯಿಂದ ಉಪದೇಶ ಮಾಡುವಂತವರು ಉಗ್ರರಾದರು. ಸೊ ಇದೆಲ್ಲವೂ ಯಾಕಾಗ್ತಾ ಇದೆ ಅಂತಂದ್ರೆ, ಇವತ್ತು ಸುತ್ತಮುತ್ತಲೂ ನಡೀತಾ ಇರುವಂತಹ ದುರ್ಘಟನೆ, ಇಸ್ಲಾಮಿಕ ಮಾನಸಿಕತೆ, ಕ್ರಿಶ್ಚಿಯನ್ರ ಮಾನಸಿಕತೆ, ಇದು ವಿಪರೀತವಾಗಿ ಬೆಳೀತಾ ಇದೆ. ಕಮ್ಯುನಿಸ್ಟರು, ನಾಸ್ತಿಕವಾದಿಗಳು, ಬುದ್ಧಿಜೀವಿಗಳು ಅನ್ನುವಂಥವರು ನಮ್ಮ ನಂಬಿಕೆಯನ್ನೇ ಹಾಳು ಮಾಡ್ತಾ ಇರುವಂತಹ ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡುವಂತಹ ಅನಿವಾರ್ಯ ಅವಶ್ಯಕತೆ ಇದೆ. ಬಂಧುಗಳೇ, ಹಾವು ಚೇಳು ಹದ್ದನ್ನ, ಹೆಗ್ಗಣವನ್ನ ನಾವು ಮನೆ ಬಿಡುವುದಿಲ್ಲ. ಇವತ್ತು ಹಾವು ಚೇಳು ಹತ್ತು ಹೆಗ್ಗಣಗಳು ನಮ್ಮನ್ನ ನುಂಗುತ್ತಾ ಇದ್ದಾರೆ. ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಸಾಕಿ ಸಲಹಿ ಪ್ರೀತಿ ವಿಶ್ವಾಸದಿಂದ ನನ್ನ ಮಗಳ ಬೆಳೆಯಲಿ ಅಂತ ಹೇಳಿ ಅತ್ಯಂತ ಮುದ್ದಿನಿಂದ ಬೆಳೆಸಿದಂತ ಆ ಮಗಳನ್ನ ಈ ಹದ್ದುಗಳ ಬಂದು ಹಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಹಾವುಗಳ ಬಂದು ನುಂಗಿ ಹೋಗ್ತಾ ಇದ್ದಾರೆ. ಸೊ ಇಂಥ ಭಯಾನಕ ಸ್ಥಿತಿ ನಿರ್ಮಾಣ ಆದಂತಹ ಸಮಯದಲ್ಲಿ ನಾವು ಇನ್ನೂ ಕೂಡ ಎಲ್ಲರೂ ಹಾಗಿಲ್ಲ ರೀ, ಎಲ್ಲ ಮುಸ್ಲಿಮರು ಹಾಗಿಲ್ಲ ರೀ, ಎಲ್ಲ ಕ್ರಿಶ್ಚಿಯನ್ರು ಹಾಗಿಲ್ಲ ರೀ. ಇನ್ನೂ ನಮ್ಮ ಭಾವನೆಯನ್ನು ಈ ರೀತಿ ವ್ಯಕ್ತಪಡಿಸ್ತಾ ಇದ್ದೀವಿ. ಬಂಧುಗಳೇ, ಇತಿಹಾಸ ನಾವು ಸ್ವಲ್ಪ ಮರಿಬಾರದು. 1000 ವರ್ಷ ಘಜನಿ ಘೋರಿ ಹಿಡಿದು ಟಿಪ್ಪು ಸುಲ್ತಾನವರೆಗೆ ಈ ದೇಶವನ್ನ, ಈ ಸಂಸ್ಕೃತಿಯನ್ನ, ದೇವಸ್ಥಾನಗಳನ್ನ, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿದ್ದು 1000 ವರ್ಷದ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಕ್ರಿಶ್ಚಿಯನ್ರು 200 ವರ್ಷ ಈ ದೇಶವನ್ನ ಆಡಳಿತ ಮಾಡಿದ್ರು. ನಾವರೇ ಬ್ರಿಟಿಷರು ಅಂತ ಬ್ರಿಟಿಷರಲ್ಲ, ಕ್ರಿಶ್ಚಿಯನ್ರು. ಸೊ ಇವತ್ತು ಇವರಿಬ್ಬರು ಸೇರಿ ಇವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇಡೀ ದೇಶ ಇಸ್ಲಾಂ ಮಾಡಬೇಕು, ಇಡೀ ದೇಶ ಕ್ರಿಶ್ಚಿಯನ್ ಮಾಡಬೇಕು ಅನ್ನುವಂಥದ್ದೇ ಅವರ ಗುರಿ ಇದೆ. ಕ್ರಿಶ್ಚಿಯನ್ರು ಶಿಕ್ಷಣ, ಹಾಸ್ಪಿಟಲ್, ಅನಾಥಾಶ್ರಮ, ಡೋಂಗಿ
ಇವೆಲ್ಲವನ್ನು ಶಿಕ್ಷಣ, ಕಾನ್ವೆಂಟು ಅಥವಾ ಹಾಸ್ಪಿಟಲ್ಗಳು, ಅನಾಥಾಶ್ರಮಗಳು, ವೃದ್ಧಾಶ್ರಮ ಮಾಡ್ತಾ ಇರುವಂತಹದ್ದೇ ಕನ್ವರ್ಷನ್, ಮತಾಂತರ. ಈ ಕ್ರಿಶ್ಚಿಯನ್ಗೋಸ್ಕರ ಇಡೀ ದೇಶ ಕ್ರಿಶ್ಚಿಯನ್ ಮಾಡಬೇಕು. ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು. ಇವತ್ತು ಮುಸ್ಲಿಮರು ಹೊರಟಿದ್ದು ಇಸ್ಲಾಂ ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಈ ದೇಶವನ್ನ ಇನ್ನೊಂದು ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದಾರೆ. ಸೊ ಇದು ಎಲ್ಲ ಮಾಡಕ್ಕೆ ಹೊರಟಂತ ಬೇರೆ ಬೇರೆ ರೀತಿಯಲ್ಲಿ ಲವ್ ಜಿಹಾದ್, ಜನಸಂಖ್ಯೆ ಜಾಸ್ತಿ ಮಾಡೋಗೋಸ್ಕರ ಇದೊಂದು ತಂತ್ರ. ನಮ್ಮ ಜನಸಂಖ್ಯೆ ಕಡಿಮೆ ಮಾಡೋದು, ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಮಾಡೋದೇ ಬೇರೆ ಬೇರೆ ರೀತಿಯಲ್ಲಿ ಲವ್ ಜಿಹಾದವು ಒಂದು. ಬಂಧುಗಳೇ, ಒಂದು ಅಂಕಿ ಸಂಖ್ಯೆ ಹೇಳುತ್ತೆ, ಪ್ರತಿನಿತ್ಯ ಪ್ರತಿ ವರ್ಷ 10 ಲಕ್ಷ ಹಿಂದೂ ಹೆಣ್ಣು ಮಕ್ಕಳು ಬುರ್ಕಾ ಹಾಕೊಳ್ತಾ ಇದ್ದಾರೆ. 10 ಲಕ್ಷ ಹಿಂದೂ ಹುಡುಗಿಯರ ಲವ್ ಜಿಹಾದ್ಗೆ ಬಲಿಯಾಗ್ತಾ ಇದ್ದಾರೆ. 10 ಲಕ್ಷ ಈ ಲವ್ ಜಿಹಾದ್ ಬಲಿಯಾದಂತವರು ಗೋಮಾಂಸ ತಿಂತಾ ಇದ್ದಾರೆ. ಒಂದೇ ವರ್ಷದಲ್ಲಿ ಒಂದು ಮಗು ಆದರೆ 20 ಲಕ್ಷ. ನೀವು ಕಲ್ಪನೆ ಮಾಡ್ಕೊಳ್ಳಿ ಹೇಗೆ ಬೆಳೀತಾ ಇದೆ. ನಾವು 10 ಲಕ್ಷ ಕಡಿಮೆ ಆದೀವಿ, ಅವರು 10 ಲಕ್ಷ ವೈರಿಗಳು, ಶತ್ರುಗಳು ಜಾಸ್ತಿ ಆದರು. ಅವರಲ್ಲಿ 12ನೇ ವಯಸ್ಸಿಗೆ ಮದುವೆ ಆಗ್ತಾರೆ. 12ನೇ ವಯಸ್ಸಿಗೆ ಮುಸ್ಲಿಮರ ಮದುವೆ ಮಾಡ್ತಾ ಇದ್ದಾರೆ. ನಮ್ದು 18ನೇ ವಯಸ್ಸಿಗೆ ಮದುವೆ ಅನ್ನುವಂತಹದ್ದು ನಿಯಮ ಇದೆ. ಅವರಿಗೆ ನಿಯಮ ಇಲ್ಲ, ಕಾನೂನು ಇಲ್ಲ. ಅವರಿಗೆ 12 ಮತ್ತು 18ರ ಮಧ್ಯದಲ್ಲಿ 6 ವರ್ಷ ಆಯ್ತು. 6 ವರ್ಷ ಗ್ಯಾಪ್ ಆಯ್ತು. ಈ ಮುಸ್ಲಿಂ ಹುಡುಗಿ 12 ವರ್ಷಕ್ಕೆ ಮದುವೆ ಆದಂತವಳು 18ರ ತನಕ 6 ಮಕ್ಕಳ ಹೊಡೆದಿರ್ತಾಳೆ. ನಮ್ಮ ಇನ್ನೂ ಮದುವೆ ಆಗಿಲ್ಲ, ನಮ್ಮ ಹುಡುಗಿಗೆ, ನಮ್ಮ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, 6 ಮಕ್ಕಳ ರೆಡಿ ಇರ್ತಾವ. ಹೇಗೆ ಏನೇನು ಆಗ್ತಾ ಇದೆ. ಈಗ ನಮ್ಮ ಭವ್ಯಕ್ಕ ಹೇಳಿದ್ರು, ಶಾಹೀನ್ ಟೀಮ್, ಶಾಹೀನ್ ಅನ್ನುವಂತ ಒಂದು ಮಹಿಳಾ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಶಾಹೀನ್ ಬ್ರಿಗೇಡ್ ಮಹಿಳಾ ಗ್ರೂಪ್, ಅದು ಕಾಲೇಜ್ ಗ್ರೂಪ್. ಅದು ಸೊ ಕಾಲೇಜ್ನಲ್ಲಿ ನಿಮ್ದೆಲ್ಲ ಸ್ನೇಹ ಗಳಿಸ್ತಾರೆ. ನಮ್ಮ ಹಿಂದೂ ಹುಡುಗಿಯರ ಕಾಲೇಜ್ ಹೋಗುವಂತವ್ರನ್ನ ಬೇರೆ ಬೇರೆಯವ್ರನ್ನೆಲ್ಲ ಸ್ನೇಹ ಗಳಿಸ್ತಾರೆ, ಪ್ರೀತಿ ಮಾಡ್ತಾರೆ, ವಿಶ್ವಾಸ ಗಳಿಸ್ತಾರೆ. ಅವ್ರ ಮೊಬೈಲ್ ನಂಬರ್ ತಗೊಂತಾರೆ, ತನ್ನ ತಮ್ಮನ್ನ ಅಣ್ಣನ್ನ ಪರಿಚಯ ಮಾಡಿಸ್ತಾರೆ, ತನ್ನ ಮುಸ್ಲಿಂ ಹುಡುಗರನ್ನ ಪರಿಚಯ ಮಾಡಿಸ್ತಾರೆ. ಕಾಲೇಜಿನಿಂದ ಮನೆ ತನಕ ಡ್ರಾಪ್ ಮಾಡ್ತಾನೆ ನನ್ನ ತಮ್ಮ ಅಂತ ಹೇಳಿ ಕಳಿಸ್ತಾರೆ. ಹೀಗೆ ಅನೇಕ ರೀತಿಯಿಂದ ಇವತ್ತು ಈ ಹಿಂದೂ ಹುಡುಗಿಯರನ್ನು ಫಸಾಯಿಸುವಂತಹದ್ದು ಬಹಳ ದೊಡ್ಡ ವೈರಸ್, ಕೆಟ್ಟ ವೈರಸ್. ಇದೊಂದು ಕ್ಯಾನ್ಸರ್, ದೇಶದ್ರೋಹಿ ಕ್ಯಾನ್ಸರ್ ಹರಡ್ತಾ ಇರುವಂತ ತಡೆಯೋಗೋಸ್ಕರನೇ ಇವತ್ತು ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ಕೂಡ ವ್ಯಾನಿಟಿ ಬ್ಯಾಗ್ನಲ್ಲಿ ಇದನ್ನು ಇಟ್ಕೊಳ್ಬೇಕು. ಇಟ್ಟುಕೊಂಡು ಯಾವನಾದರೂ ಕೆಣಕಿದರೆ, ಯಾವನಾದರೂ ಏನಾದರೂ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಅದನ್ನ ತೆಗೆದು ಹೊಟ್ಟೆಗೆ ಚುಚ್ಚಿ, ಬರೇ ಹೊಟ್ಟೆ ಅಲ್ಲ, ಕುಂಡಿಗೆ ಚುಚ್ಚಿ. ಎಲ್ಲಿವರೆಗೆ ತಡೆಯೋದು? ಎಲ್ಲಿವರೆಗೆ ಸಹನೆ? ದೇಶದಲ್ಲಿ ಬೆಳೀತಾ ಇರುವಂತಹ ಈ ರಾಕ್ಷಸಗಳ ಕಾಣಿಸ್ತಾ ಇಲ್ವಾ? ಪಹಲ್ಗಾಮದಲ್ಲಿ ಹಿಂದೂ ಅಂತ ಕೇಳಿ ಗುಂಡು ಹೊಡೆದಾಗ ಕೂಡ ಇನ್ನೂ ಬುದ್ಧಿ ಬರಲಿಲ್ವಾ ನಮಗೆ? ಸೊ ಇನ್ನು ತ್ರಿಶೂಲ್ ಇಲ್ಲದೆ ಓಡಾಡಕ್ ಹೋಗ್ಬೇಡ್ರಿ.
ನಮ್ಮ ಕೆಲವೊಂದು ಜನ ಈ ಸರ್ಕಾರ ತ್ರಿಶೂಲ್ ಬ್ಯಾನ್ ಮಾಡಿದೆ. ನಮ್ಮ ಮೀನಾಕ್ಷಿ ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವ್ರಿಗೇನು ಹೊಸ ಅಲ್ಲ. ಕರ್ನಾಟಕದಲ್ಲಿ 7-8 ಕಡೆ ಬಂದಾಗ 7-8 ಕಡೆ ನೋಟಿಸ್ ಬಂದಿದೆ. ಹೊರಗಡೆ ಹೋಗ್ತಾರೆ, ಪರ ಹರಿದು ಬಿಸಾಕಿದ್ದಾರೆ. ಮತ್ತೆ ಜೈ ಶ್ರೀರಾಮ್ ಅಂತ ಹೇಳ್ಕೊಂತ ಆ ಮಹಾ ಮಹಿಳೆ ಯಾರಿಗೆ ನೋಟಿಸ್ ಕೊಡ್ತೀರಿ? ಮೊನ್ನೆ ಹರಿಯಾಣದಲ್ಲಿ ರಾಮನ ಬಗ್ಗೆ ಅವಹೇಳನ ಮಾಡಿದಂತ ಆ ಭಗವಾನ್ ಏನೋ ಸೈತಾನ್, ಅವನಿಗೆ ನೋಟಿಸ್ ಕೊಟ್ರೇನೋ? ಅವನ ಕೇಸ್ ಹಾಕಿದರೇನೋ? ರಾಮನ ಬಗ್ಗೆ ಬೈತಾರೆ. ಈ ದೇಶದಲ್ಲಿ ಅತ್ಯಂತ ಕೆಟ್ಟ ಅವಹೇಳನ ಶಬ್ದಗಳನ್ನು ಬಳಸಿದಂತ ಆ ಭಗವಾನರನ್ನ ಒಂದು ಕೇಸ್ ಹಾಕಿದರೆ ನೀವು? ನಾವು ಈ ದೇಶ ಭಕ್ತಿಯನ್ನು ಭಾರತ್ ಮಾತಾ ಕಿ ಜೈ ಅಂತ ನಮ್ಮೇ ಕೇಸ್ ಹಾಕ್ತೀರಿ ನೀವು? ನಮಗೆ ನೋಟಿಸ್ ಕೊಡ್ತೀರಿ ನೀವು? ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ತ್ರಿಶೂಲ ಅಲ್ಲ, ಇನ್ನು ತಲವಾರು ವಿತರಣೆ ಮಾಡ್ತೀವಿ ಅಂತ ತಾಕತ್ತಿದ್ರೆ ತಡೀರಿ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಸೊ ಛತ್ರಪತಿ ಶಿವಾಜಿಗೆ ಜೈ ಜೈಕಾರ ಅಂತಂದ್ರೆ ಬರೀ ನಾಲಿಗೆಯಿಂದ ಹೇಳಿದ್ರೆ ಆಗುದಿಲ್ಲ, ಕೈಯಲ್ಲಿ ತಲವಾರು ಹಿಡ್ಕೊಂಡೇ ಜೈ ಜೈಕಾರ ಹೇಳಬೇಕಾಗತ್ತೆ. ಮುಂದಿನ ಬಾರಿ ನಾವು ವಿತರಣೆ ತಲವಾರಿನಿಂದ ಪ್ರಾರಂಭ ಮಾಡ್ತೀವಿ ಅಂತ ನಮ್ಮಂತಾದ್ರು ಹೇಳ್ತಾ ಇದ್ದೀವಿ. ದೇಶದ ರಕ್ಷಣೆಗೋಸ್ಕರ, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ, ನಮ್ಮ ತಾಯಂದಿರ ರಕ್ಷಣೆಗೋಸ್ಕರ, ಮಠ ಮಂದಿರಗಳ ರಕ್ಷಣೆಗೋಸ್ಕರ ಇವತ್ತು ನಾವು ಮಾಡ್ತೀವಿ. ಪರಮ ಪೂಜ್ಯ ಕಾಡಸಿದ್ದೇಶ್ವರ ಕನೇರಿ ಮಠದ ಸ್ವಾಮೀಜಿಯವರು ಎಂಥ ತೇಜಪುಂಜವಾದಂಥ ಎಂಥ ಮಹಾನ್ ಸನ್ಯಾಸಿ, ಸಾವಿರಾರು ಜನರಿಗೆ ಗುರುಕುಲದಲ್ಲಿ 64 ವಿದ್ಯೆ ಕೊಡ್ತಾ ಇರುವಂಥ ಪರಮ ಪೂಜ್ಯ ಕಾಡಸಿದ್ದೇಶ್ವರ ಕನೇರಿ ಸ್ವಾಮೀಜಿಯವರಿಗೆ ಬಸವ ಕಲ್ಯಾಣದಲ್ಲಿ ಬ್ಯಾನ್ ಮಾಡ್ತಾರೆ. ಬಡ್ಡಿ ಮಕ್ಕಳು ಬ್ಯಾನ್ ಮಾಡ್ತಾರೆ, ಪ್ರವೇಶ ನಿಷೇಧ ಮಾಡಿದ್ದಾರೆ. ಯಾರನ್ನ? ಲಕ್ಷಾಂತರ ರೈತರಿಗೆ ಇವತ್ತು ಗೋಮಾತೆ ಒಂದು ಆಕಳಿಂದ ಹೇಗೆ ಜೀವನ ಮಾಡಬೇಕು ಅಂತ ಕಲಿಸಿಕೊಟ್ಟಂತ ಆ ಮಹಾ ಸನ್ಯಾಸಿಯನ್ನು ಬ್ಯಾನ್ ಮಾಡ್ತೀರಿ ನೀವು? ಸಾವಿರಾರು ಜನ ಎಳೆ ಮಕ್ಕಳಿಗೆ ಜಾತಿ ಇಲ್ಲ, ಪಂಥ ಇಲ್ಲ ಅಂತ ಮಕ್ಕಳಿಗೆ 64 ವಿದ್ಯೆ ಕಲಿಸ್ತಾ ಇರುವಂತಹ ಗುರುಕುಲ ತಗದಂತಹ ಕನೇರಿ ಶ್ರೀಗಳನ್ನು ಬ್ಯಾನ್ ಮಾಡ್ತೀರಿ ನೀವು? ನಾನು ಹೇಳ್ತೀನಿ, ಇದೇ ತಿಂಗಳು 28ನೇ ತಾರೀಕು ಆ ಕಾರ್ಯಕ್ರಮ ಇದೆ. ಇಡೀ ರಾಜ್ಯದಿಂದ ಲಕ್ಷಾಂತರ ಜನ ಚಲೋ ಬಸವ ಕಲ್ಯಾಣ ಅಂತ ಹೇಳ್ತೀವಿ. ನಿಮ್ಮ ಕಡೆ ಎಷ್ಟು ತಾಕತ್ತಿದೆ ನೋಡೋಣ ನಾವು ಅಂತ ಹೇಳ್ತೀವಿ. ವಾಪಸ್ ತಗೊಳ್ಬೇಕು. ಪೂಜ್ಯ ಕನೇರಿ ಸ್ವಾಮೀಜಿಗೆ ಅಪಮಾನ ಅಲ್ಲ, ನೀವು ಬ್ಯಾನ್ ಮಾಡ್ತಾ ಇದ್ರೆ ಒಬ್ಬ ಸನ್ಯಾಸಿಗೆ ಅಲ್ಲ, ಹಿಂದೂ ಸಮಾಜಕ್ಕೆ ಅಪಮಾನ ಮಾಡ್ತಾ ಇದೆ. ಹಿಂದೂ ಸಮಾಜವನ್ನು ತಡಿತಾ ಇದೆ, ದೇಶ ಭಕ್ತಿಯನ್ನ ತಡಿತಾ ಇದ್ದೀರಿ ನೀವು. 2 ದಿನದ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾದಂತಹ, ಅಖಿಲ ಭಾರತೀಯ ಪ್ರಮುಖರಾದಂತಹ ಪರಮ ಪೂಜ್ಯ ಮೋಹನ್ಜಿ ಭಾಗವತ್ ಅವರು ಕಾನ್ಪುರದಿಂದ ದೆಹಲಿಗೆ ಹೋಗಬೇಕಾದ್ರೆ ಟ್ರೈನ್ನಲ್ಲಿ ಕಲ್ಲಿಸಿದ್ದಾರೆ. ಮೋಹನ್ಜಿ ಭಾಗವತ್ ಇರುವಂತ ಆ ಟ್ರೈನಿನ ಡಬ್ಬಕ್ಕೆ ಕಲ್ಲಿಸಿದ್ದಾರೆ. ಸೊಕ್ಕ ಮೈಯಾಗ ಇಲ್ಲೇ ಹುಟ್ಟಿ ಇಲ್ಲಿ ಅನ್ನ ತಿಂದು ಯಾರ ಮೇಲೆ ಕಲ್ಲಿಸ್ತಾ ಇದ್ದಾರೆ? ಆ ಇಬ್ರು ಯಾರು ಎಳೆ ಮದರ್ಸದಲ್ಲಿ ಓದಿದಂತ ಆ ಪುಂಡ ಪೋಖ್ರಿ ಮುಸ್ಲಿಮರಲ್ಲಿ ಗುಂಡ ಹಾಕಬೇಕ್ರೆ? ಬಂಧುಗಳೇ, ಭಯಾನಕವಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ತ್ರಿಶೂಲ್, ಛಾತ್ರತ್ವ, ಝಾನ್ಸಿ ರಾಣಿ, ಕಿತ್ತೂರು ರಾಣಿ,
ಒನಕೆ ಓಬವ್ವ ಇದರ ರೂಪ ತಾಳುವಂಥ ಸ್ಥಿತಿ ಬಂದಿದೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಇವತ್ತು ಮೀನಾಕ್ಷಿ ಸಹೋದರಿಯವರು ಹೇಳಿದ್ದು, ಭವ್ಯ ಗೌಡ ಸಹೋದರಿ ಹೇಳಿದ್ದು, ಸಾಧ್ವೀಜಿ ಹೇಳಿದ್ದು ನೆನಪಿಟ್ಕೊಂಡು ನಾವೆಲ್ಲರೂ ಕೂಡ ಬರೇ ಮುತಾಲಿಕರು ಮಾಡ್ತಾರೆ, RSS ಮಾಡುತ್ತೆ, ಇನ್ಯಾವುದೋ ಶ್ರೀರಾಮ ಸೇನೆ ಸಂಘಟನೆ ಮಾಡುತ್ತೆ ಅಂತ ಹೇಳಿ ಕೈ ಕೊಟ್ಕೊಂಡ್ರ, ನೀವು ಎಲ್ಲರೂ ಕೂಡ ಇವತ್ತು ಶ್ರೀರಾಮ ಸೇನೆ ಸಂಘಟನೆ ಆಗಬೇಕು, ದುರ್ಗಾ ಸೇನೆಯ ಸಂಘಟನೆ ಆಗಬೇಕು, RSS ಸಂಘಟನೆ ಆಗಬೇಕು. ನೀವೆಲ್ಲರೂ ಕೂಡ ಅವತಾರವನ್ನ ತಾಯಿ ಈ ಭವ್ಯ ದೇಶವನ್ನು ಉಳಿಸುವಂತ ಪ್ರಕ್ರಿಯೆಯನ್ನ ಮಾಡಬೇಕು ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳಿ, ಈ ಪ್ರತಿಜ್ಞೆ ವಿಧಿಯನ್ನ ಮಾಡ್ತಾರೆ. ಆ ಪ್ರತಿಜ್ಞೆ ವಿಧಿಯ ಜೊತೆಗೆ ನಮಗೆಲ್ಲರಿಗೂ ಕೂಡ ತ್ರಿಶೂಲವನ್ನ ಸಮರ್ಪಣೆ ಮಾಡ್ತಾರೆ. ಆ ನಂತರ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇವತ್ತು ಹೊರಗಡೆಗೆ ಹಾಕಿದ್ವಿ, ಸುಮಾರು ಒಂದು 500 ಚೇರ್ ಹಾಕಿದ್ವಿ. ಹೊರಗಡೆಗೆ ಫುಲ್ ಪ್ಯಾಕ್ ಆಗಿ ಮತ್ತೆ ಒಂದು 500 ಚೇರ್ ತಂದು 500 ಚೇರ್ ಮತ್ತೆ ಒಂದು 1000 ಜನ ಹೊರ ಕೂತಿದ್ದಾರೆ. ಇಲ್ಲೊಂದು 2000 ಜನ ಕೂತಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣಕರ್ತರಾದಂತಹ ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರಿಗೆ ನಾನು ಸಾವಿರ ಪ್ರಣಾಮಗಳನ್ನು ಹೇಳ್ತಾ ಇದ್ದೇನೆ.